ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ. 3 ತಿಂಗಳಿಂದ ಗೃಹಲಕ್ಷ್ಮಿ ಬಾಕಿ ದುಡ್ಡೇನು ಇತ್ತಲ್ಲ, ಸೊ ಅದು ನಾಳೆನೇ ಜಮೆ ಆಗ್ತಾ ಇದೆ. ಸೊ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಸಿಗ್ತಾ ಇರುವಂಥ ಗುಡ್ ನ್ಯೂಸ್ ಇದು ಸರ್ಕಾರದಿಂದ. 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಾಕಿ ಇತ್ತು. ಸೊ ನಾಳೆ ನವೆಂಬರ್ನ ಬಾಕಿ ಹಣ ರಿಲೀಸ್ ಆಗ್ತಾ ಇದೆ. ಡಿವಿಷನ್ಗಳ ಮೂಲಕ ಡಿಬಿಟಿ ಪ್ರಕ್ರಿಯೆ ಶುರುವಾಗಿದೆ. ಸೊ 1 ತಿಂಗಳಿನ 2,400 ಕೋಟಿ ದುಡ್ಡು ಬಿಡುಗಡೆ ಆಗುತ್ತೆ. 1 ತಿಂಗಳದ್ದು. ಡಿಸೆಂಬರದ್ದು ಸೋಮವಾರ ಜಮೆ ಆಗುತ್ತೆ. ಈಗ ನವೆಂಬರ್ದು ನಾಳೆ, ಡಿಸೆಂಬರ್ದು ಸೋಮವಾರ, ಜನವರಿ ಬರಬೇಕು, ಮತ್ತೆ ಫೆಬ್ರವರಿ, ಮತ್ತೆ 2 ತಿಂಗಳ ಪೆಂಡಿಂಗು. ಟೋಟಲು 4 ತಿಂಗಳದ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾಗತ್ತೆ. ಮಹಿಳೆಯರಿಗೆ ಸಿಗಬೇಕಾಗಿರುವಂಥ ದುಡ್ಡು 4 ತಿಂಗಳದು. 4 ತಿಂಗಳದ್ದು ಎಷ್ಟಾಯಿತು? 8,000 ರೂಪಾಯಿ ಬರಬೇಕು. ಆದರೆ ಈಗ ನಾಳೆಗೆ ಜಮೆ ಆಗ್ತಾ ಇರೋದು 1 ತಿಂಗಳದು. ಆಮೇಲೆ ಸೋಮವಾರ ಡಿಸೆಂಬರ್ ತಿಂಗಳದು, ಅಂದರೆ 2 ತಿಂಗಳದು ಜಮೆ ಆಗುತ್ತೆ. ಇನ್ನು 2 ತಿಂಗಳದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಬಟ್ ಈಗ ಬರ್ತಾ ಇರುತ್ತೆ ಮಾಹಿತಿ, ಡಿಸೆಂಬರ್ ದುಡ್ಡು ಸೋಮವಾರಕ್ಕೆ ಬರುತ್ತೆ. ಇನ್ನು ನಾಳೆ ನವೆಂಬರ್ ತಿಂಗಳದು ಜಮೆ ಆಗುತ್ತೆ. ಸೊ ಹಂಗಾಗಿ ಸಹಜವಾಗಿ ಮಹಿಳೆಯರಲ್ಲಿ ಆತಂಕ ಆಯಿತು. 3-4 ತಿಂಗಳಾಯಿತು, ಇದುವರೆಗೂ ಕೂಡ ಸರ್ಕಾರದಿಂದ ಬರಬೇಕಾಗಿರುವಂಥ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬಂದಿಲ್ಲ, ಇದನ್ನು ಸಡನ್ಲಿ ಆಗಿ ನಿಲ್ಲಿಸಿಬಿಡ್ತಾರಾ, ಏನು ಎತ್ತ ಅನ್ನುವಂಥ ಆತಂಕ ಸಹಜವಾಗಿತ್ತು. ಕಾಂಗ್ರೆಸ್ ನಾಯಕರು ಹೇಳಿದರು ಆದಷ್ಟು ಬೇಗ ಅದು ಜಮೆ ಆಗತ್ತೆ ಅಂತೆ. ಬಟ್ ಯಾವ ಕಾರಣಕ್ಕಾಗಿ ಇದನ್ನು ನಿಲ್ಲಿಸಿದ್ರು ಗೊತ್ತಿಲ್ಲ, ಅವರೇ ಕ್ಲಾರಿಫೈ ಕೊಡಬೇಕು. ಆದರೆ ಈಗ ಕೊನೆಗೂ ಕೂಡ 1 ತಿಂಗಳದು, ನಾಳೆ ನವೆಂಬರ್ ತಿಂಗಳದು ಬರ್ತಾ ಇದೆ. ಆಮೇಲೆ ಸೋಮವಾರ ಡಿಸೆಂಬರ್ದು ಬರುತ್ತೆ. ಆಮೇಲೆ ಜನವರಿ ಮತ್ತು ಫೆಬ್ರವರಿ 2 ತಿಂಗಳ ಪೆಂಡಿಂಗ್ ಇರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.